ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀವಿ. ನಾವು ಕೂಡ ಆರಾಮದೇವೆ ನೋಡ್ರಿ. ಇವತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಹಾಕ್ಬೇಕಂತ ಹೇಳಿ ಇವತ್ತು ಶಾಲೆಗೆ ಹೋಗ್ತಾ ಇದ್ದೀನಿ ರೀ. ಅದಕ್ಕೆ ಶಾಲೆಯಲ್ಲಿ ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀವಿ ನೋಡ್ರಿ ಸ್ನೇಹಿತರೆ. ನಮ್ಮ ಮಗಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದೆಯಲ್ರಿ, ಅಲ್ಲಿ ಹಚ್ಚಿದ್ರಿ. ಅದಕ್ಕೆ ಇಲ್ಲಿ ತಂದು ಹಚ್ಚಕ್ಕ ಭಾಳ ಇದು ಮಾಡ್ತಾ ಇದ್ದಾರೆ. ಶಾಲೆಗೆ ಹಚ್ಕೋತಾನೆ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಶಾಲೆಗೆ ಹಚ್ಕೊಳಗ್ಯಾರಿ. ಸ್ವಲ್ಪ ನಿಂದ್ರಂದ್ರಿ, ಊಟ ಮಾಡ್ತೀರಿ ಮೇಡಮ್ ಅವರು. ಅದಕ್ಕೆ ನಾನು ಅಲ್ಲೇ ನಿಂತಿದ್ರಿ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿನಿ ನೋಡ್ರಿ ಸ್ನೇಹಿತರೆ. ನಾನು ವಿಡಿಯೋನೇ ಮಾಡ್ತಾ ಇಲ್ರಿ, ಎಲ್ಲರೂ ಕೂಡ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ನಾನು ಹೊಲದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ರಿ. ಹಾಗಾಗಿ ಮಗಳು ಮನೆಗೆ ಇರ್ಲಕತ್ತ ಅಂತೇಳಿ ಬೆಂಗಳೂರದವ್ರು ಮೇಡಮ್ ಅವ್ರು ಪಾಪ ನಿಮ್ಮ ಮಗಳಿಗೆ ಶಾಲೆಗೆ ಹಚ್ಚಿರಿ, ಹೆಂಗೆ ಬಿಟ್ರಿ ಹಂಗ್ರಿ ಅಂತೇಳಿ ಎಷ್ಟೋ ತನಕ ಇದು ಹೇಳಿದ್ರಿ. ಅದಕ್ಕೆ ನಾನು ಇವತ್ತು ಶಾಲೆಗೆ ಹಚ್ಚೋಣ ಅಂತ ಹೋಗಿನ್ರಿ. ಬೆಂಗಳೂರಿಂದ ಆನ್ಲೈನ್ದಾಗ ಕಳ್ಸ್ಬೇಕಂತ್ರಿ. ಕಳ್ಸಿದ ಮ್ಯಾಗೆ ಅವರು ಹಚ್ಕೋತೀನಿ ರೀ. ಅಲ್ಲಿ ತನಕ ಹಚ್ಕೊಲ್ಲತ್ತಾರ. ಏನು ಮಾಡ್ಬೇಕು ನೋಡ್ರಿ ಸ್ನೇಹಿತರೆ. ಒಟ್ಟು ಹಚ್ಕೋತಾನೆ ಇಲ್ಲ ಶಾಲೆಗೆ. ಅದು ಟಿ ಸಿ ತಂದರೆ ಮಾತ್ರ ಶಾಲೆಗೆ ಹಚ್ಕೋತೀನಿ ಅಂತಾರ್ರಿ. ಅದು ಬೆಂಗಳೂರಲ್ಲಿ ಐತ್ರಿ ಟಿ ಸಿ. ನಾವು ಅಲ್ಲಿ ಹೋಗಿ ತರೋದಂದರೆ ಎಲ್ಲ ಆಗುತ್ತೆ ರೀ, ಆಗೋದಿಲ್ಲ ರೀ. ಹಾಗಾಗಿ ನಮ್ಗೆ ತರೋಕ್ಕೆ ಆಗ್ತಾಯಿಲ್ಲ. ಮಗಳು ಶಾಲೆನೇ ಸೂಟಿ ಆಗ್ಯದ ನೋಡ್ರಿ. ಹಚ್ಕೊರಂದ್ರೆ ಹಚ್ಕೋತಾನೆ ಇಲ್ರಿ. ಸುಮ್ಮನೆ ನಾನು ಇಲ್ಲೇ ನಿಂತಿದ್ದೀನಿ ನೋಡ್ರಿ. ಆಯಿತು, ನಮ್ಮ ಮನೆಯವ್ರು ಈಗ ದುಡ್ಲಾಕ್ ನಿಂತಾರಲ್ರಿ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. 2 ದಿನ ಕೆಲ್ಸಕ್ಕೆ ಹೋಗೋದು, 2 ದಿನ ಮನೆಗೆ ಇರೋದು ಮಾಡ್ತಾರೆ ರೀ. ಅವ್ರಿಗೆ ಆರಾಮ ಇಲ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ರಿ ಸ್ನೇಹಿತರೆ.